ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾವು ಸುಜುಕಿ ಆಲ್ಟೋ K10 ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಹೊಸ ಥರ ಲುಕ್ ಆಗಿ ಲೇಟೆಸ್ಟ್ ಆಗಿ ರಿಲೀಸ್ ಆಗ್ತಾ ಇದೆ ಈ ಒಂದು ಸುಜುಕಿ ಆಲ್ಟೋ K10. ಸುಜುಕಿ ಆಲ್ಟೋ 800 ಕೇಳಿ ಕೇಳಿ ನಮಗೂ ಬೇಜಾರಾಗಿದೆ. ಇವಾಗ ಈ ರೇಂಜಲ್ಲಿ, ಬೇಸಿಕ್ ರೇಂಜಲ್ಲಿ ಈ ಒಂದು ಗಾಡಿ ಲಾಂಚ್ ಆಗಿದೆ. ಇದು ಲೇಟೆಸ್ಟ್ ವರ್ಷನ್ನು ಹೈಯರ್ ಎಂಡ್ ಮಾಡಲು K10 VXI ಪ್ಲಸ್ ಅಂತ. ಇದರಲ್ಲಿ 3 ವೇರಿಯಂಟ್ ಇದೆ. K10 VXI ಪ್ಲಸ್ ಅಂತ 3 ವೇರಿಯಂಟ್ ಇದೆ. ಇದರಲ್ಲಿ ನೋಡ್ತಾ ಇರ್ಬೋದು, ಲೇಟೆಸ್ಟ್ ಸುಜುಕಿ ಡಿಸೈರಲ್ಲಿ ಏನು ಡಿಸೈನ್ ಕೊಟ್ಟಿದ್ದಾನೆ, ಬಾನೆಟ್ ಸೇಮ್ ಅದೇ ಥರ ಬಾನೆಟ್, ಸ್ಲಿಮ್ ಆಗಿ ಕಟಿಂಗ್ಸ್ ಎಲ್ಲ ಬರ್ತಾ ಇತ್ತು ಮೊದಲು. ಇವಾಗ ಕಟಿಂಗ್ಸ್ ಎಲ್ಲ ಪ್ಲೇನ್ ಆಗಿ ಡಿಸೈನಲ್ಲಿ ಕೊಟ್ಟಿದ್ದಾನೆ. ನಂತರ ಡೂಮ್ ಹೆಡ್ಲೈಟ್ ಕೂಡ ಸೂಪರ್ ಆಗಿ ಡಿಸೈನ್ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಒಂದು ಫಾಗ್ ಲೈಟ್ ಇದೆ. ಫಾಗ್ ಲೈಟ್ ಇದರಲ್ಲಿಲ್ಲ. ಹಾಲೋಜನ್ ಲೈಟು, ಇಂಡಿಕೇಟರು, ಪಾರ್ಕಿಂಗ್ ಲೈಟು 3 ಒಂದರಲ್ಲೇ ಸೇಮ್ ಮಾಮೂಲಿ ಹಳೆದ್ರಲ್ಲಿ ಏನಿತ್ತು ಅದೇ ಥರ, ಬರೀ ಡಿಸೈನ್ ಮಾತ್ರ ಸ್ವಲ್ಪ ಚೇಂಜ್ ಮಾಡಿದ್ದಾನೆ. ಫಾಗ್ ಲೈಟ್ಸ್ ಇದರಲ್ಲಿ ಇಲ್ಲ. ಫಾಗ್ ಲೈಟ್ಸ್ ಬೇರೆ ಗಾಡಿನಲ್ಲೆಲ್ಲ ಇತ್ತು, ಈ ಗಾಡಿನೆಲ್ಲ ಆಪ್ಷನ್ ಕೊಟ್ಟಿಲ್ಲ. ಬಟ್ ಸ್ಟಿಲ್ ಇದು ಓಕೆ, ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಸ್ವಲ್ಪ ಅಗಲ ಬಂದು ನಿಮಗೆ 20 mm ಗಂಟ ಸ್ವಲ್ಪ ಅಗಲ ಮಾಡಿದ್ದಾನೆ ರೆಗ್ಯುಲರ್ ಆಲ್ಟೋನಲ್ಲಿ ಕಂಪೇರ್ ಮಾಡಿದ್ರೆ. ನೋಡ್ತಾ ಇರ್ಬೋದು ಫ್ರಂಟ್ ಇದು ಲುಕ್ ಈ ರೇಂಜ್ಗೆ ಪರವಾಗಿಲ್ಲ. ನೀವು ಅಪ್ರಾಕ್ಸಿಮೇಟ್ಲಿ ಇದು ಟೋಟಲ್ ಹೈಯರ್ ಎಂಡ್ ಮಾಡೆಲ್ ಬಂದು ನಿಮಗೆ 4.5 ಲ್ಯಾಕ್ ಅಥವಾ 5.5 ಲ್ಯಾಕ್ ಗಂಟ ಮಾಡಬೇಕು ಅಂತ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದು ನೆಕ್ಸ್ಟ್ ಲಾಂಚ್ ಆದ ನಂತರ ನಮಗೆ ಗೊತ್ತಾಗುತ್ತೆ. ಲಾಂಚ್ ಆಗಿದೆ ಆಲ್ರೆಡಿ, ಬಟ್ ನಾನು ಇದು ವಿಡಿಯೋ ಮಾಡಿದ ಭಾಳ ತಿಂಗಳ ಹಿಂದೆ ನನ್ನ ಫ್ರೆಂಡ್ ಹತ್ರ ನಾನು ಅದನ್ನು ಕಾಪಿ ಮಾಡಿಕೊಂಡು ಯೂಸ್ ಮಾಡ್ತೀನಿ, ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸೈಡ್ ಲುಕ್ ನೋಡ್ತಾ ಇರ್ಬೋದು, ಸೇಮ್ ಡಿಸೈನು. ಮೊದಲು ಇದು ಸಿಂಗಲ್ ಲೈನ್ ಕೊಡ್ತಾ ಇದ್ರು, ಇವಾಗ ನಿಮಗೆ ಡಬಲ್ ಲೈನು, ಇದು ಕೆಳಗಡೆ ಕೂಡ ಒಂದು ಲೈನು ಎಕ್ಸ್ಟ್ರಾ ಕಾಣಿಸ್ತಾ ಇದೆ, ಒಂದು ಸ್ವಲ್ಪ ಡಿಸೈನ್ ಕೊಡೋಕ್ಕೆ. ನೋಡ್ತಾ ಇರ್ಬೋದು, ಆಲ್ಟೋಗೆ ನಾನು ಕಂಪ್ಯಾರಿಸನ್ ಮಾಡಿದ್ರೆ ಅದಕ್ಕಿಂತ ಇದು ಸ್ವಲ್ಪ ಡಿಸೈನು, ಹೈಟು ಕೂಡ ಜಾಸ್ತಿ ಮಾಡಿದ್ದಾನೆ. ಟೈರ್ ಕೂಡ ಹೈಟ್ ಸ್ವಲ್ಪ ಜಾಸ್ತಿ ಮಾಡಿದ್ದಾನೆ. ನಂತರ ಇದು ಟ್ಯಾಂಕ್ ಕೆಪಾಸಿಟಿ ಕೂಡ ಸ್ವಲ್ಪ ಜಾಸ್ತಿ ಮಾಡಿದ್ದಾನೆ. ಒಳಗಡೆ ಇದಕ್ಕೆ ಒಂದು ಹಬ್ ಕ್ಯಾಪ್ ಕಂಪ್ನಿಯಿಂದಾನೇ ಫ್ರೀ ಬರುತ್ತೆ, ಅದು ಕೂಡ ಬಾಕ್ಸ್ ಕಾರ್ ಒಳಗಡೆನೇ ಇದೆ. ಅದು ನಂತರ ನೋಡವ. ಟ್ಯಾಂಕ್ ಕೆಪಾಸಿಟಿ ಕೂಡ ಚೆನ್ನಾಗಿ ಮಾಡಿದ್ದಾನೆ. ನೋಡ್ತಾ ಇರ್ಬೋದು, ಇದು ಟ್ಯಾಂಕ್ದು ಲಾಕಿಂಗ್ ಸಿಸ್ಟಮ್ ಮಾಮೂಲಿ ಸೇಮ್ ಎಲ್ಲ ಡಿಸೈನ್. ಹ್ಯಾಂಡಲ್ ಎಲ್ಲ ಸೇಮ್ ಅದೇ ಓಲ್ಡ್ ಮಾಡೆಲ್ ಏನಿತ್ತು ಅದೇ ಥರನೇ. ನಂತರ ಇಂಡಿಕೇಟರ್ ನೋಡ್ತಾ ಇರ್ಬೋದು ನೀವು, ಇಂಡಿಕೇಟರ್ ಕೂಡ ಸೇಮ್ ಹಳೇ 800 ಅಲ್ಲಿ ಏನು ಮಾಡ್ತೀವಿ ಸೇಮ್ ಅದೇ ಥರ 800ದು ಇಂಡಿಕೇಟರ್ ಕೊಟ್ಟಿದ್ದಾನೆ. ಅದನ್ನು ಅಪ್ಗ್ರೇಡ್ ಮಾಡಿಲ್ಲ, ಬಟ್ ಸ್ಟಿಲ್ ನೋಡೋಕ್ಕೆ ಆಲ್ಟೋಗಿಂತ ಕಂಪೇರ್ ಮಾಡಿದ್ರೆ ಎಷ್ಟೋ ಡಿಫ್ರೆನ್ಸ್ ಇದೆ. ಸ್ವಲ್ಪ ಹೈಟ್ ಮಾಡಿದ್ದಾನೆ, ಲೆಂತ್ ಆಗಿದೆ ಸ್ವಲ್ಪ. ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಸೆಲೆರಿಯೋ ನೋಡಿರೋದಲ್ಲ, ಸೆಲೆರಿಯೋ ಡಿಸೈನು, ಬಟ್ ಅದರಲ್ಲಿ ಕಟಿಂಗ್ ಇರುತ್ತೆ, ಇದರಲ್ಲಿ ಕಟಿಂಗ್ ಇಲ್ಲ. ಸೇಮ್ ಡೂಮ್ ಥರ ಹೆಡ್ಲೈಟ್ ಕೊಟ್ಬಿಟ್ಟು ಸೇಮ್ ಸೆಲೆರಿಯೋ ಥರನೇ ಇದೆ. ಆಲ್ಟೋ K10 ವಿತ್ ಸ್ಟಿಕ್ಕರು, ಮೊನೋಗ್ರಾಮು ಸೂಪರ್ ಆಗಿ ಕಾಣಿಸ್ತಾ ಇದೆ. ಅದಾದ ನಂತರ 2 ಪಾರ್ಕಿಂಗ್ ಸೆನ್ಸರ್ ಕೊಟ್ಟಿದ್ದಾನೆ. ನಂತರ ಇದರಲ್ಲಿ ಮೇಲ್ಗಡೆ ಸುಜುಕಿ ಮೊನೋಗ್ರಾಮ್ ಇದಿಲ್ಲ, ವೈಪರ್ಗಳ ಏನು ಕೊಟ್ಟಿಲ್ಲ, ಜಸ್ಟ್ ಒಂದು ಬ್ರೇಕ್ ಲೈಟ್ ಕೊಟ್ಟಿದ್ದಾನೆ, ಟೇಲ್ ಲೈಟ್ ಅಂತಾರೆ ಅದಕ್ಕೆ. ಇದರಲ್ಲೂ ಸೇಮು 3 ಲೈಟ್ಸ್ ಕೊಟ್ಟಿದ್ದಾನೆ, ಪಾರ್ಕಿಂಗು, ಇಂಡಿಕೇಟರು, ಬ್ರೇಕು. ಇದರಲ್ಲೂ ಸೇಮ್ ಒಂದು ಡಮ್ಮಿ ಕೊಟ್ಟಿದ್ದಾನೆ, ಕ್ಯಾಪ್ ಮಾತ್ರ. ನೋಡ್ತಾ ಇರ್ಬೋದು, ಇದು ಬಂದು ಈ ಥರ ಸೈಡ್ ಲುಕ್. ಆ ಕಡೆದು ಇದು ಈ ಕಡೆದು ಮಾಮೂಲಿ ಕೀಯಿಂದ ಓಪನ್ ಮಾಡೋದು. ಸೆಂಟ್ರಲ್ ಲಾಕಿಂಗ್ ಆಪ್ಷನ್ ಇನ್ ಫ್ಯೂಚರ್, ಸೆಂಟ್ರಲ್ ಲಾಕಿಂಗ್ ಆಪ್ಷನ್ ಇದೆ. ಓಪನ್ ಮಾಡಿ ನೋಡೋಣ. ಒಳಗಡೆ ಕೂಡ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಸ್ಮೂತ್ ಆಗಿ ಓಪನ್ ಆಗ್ತಾ ಇದೆ ನೋಡಿ. ಇದು ಕ್ರೋಮ್ ಕಲರಲ್ಲಿ ಈ ಡಿಸೈನ್ VXI ಪ್ಲಸ್ಗಳಲ್ಲಿ ಮಾತ್ರ ನಿಮಗೆ ಫ್ರಂಟಲ್ಲಿ ಮಾತ್ರ ಈ ಥರ ಕ್ರೋಮ್ ಕೊಟ್ಟಿದ್ದಾನೆ. ಮಿಕ್ಕಿದ ಯಾವುದೋ ಕಾರ್ ತಗೊಂಡ್ರೆ ನೀವು ಇದರಲ್ಲಿ ಆಲ್ಟೋ K10 VXI ನಲ್ಲಿ ಇದರಲ್ಲಿ ಫುಲ್ ಬ್ಲ್ಯಾಕ್ ಕೊಟ್ಟಿದ್ದಾನೆ. ನಂತರ ಇನ್ಸೈಡ್ ಬಂದು ನೋಡೋಣ. ಒಳಗಡೆದು ಸೀಟ್ ಕೂಡ ಹೈಟ್ ಮಾಡಿದ್ದಾರೆ. ಗೊತ್ತಾಗಲ್ಲ, ಮೊದಲು ಅದು ಆಲ್ಟೋನಲ್ಲಿ ಏನಿತ್ತು ಅಂದರೆ ಸ್ವಲ್ಪ ಡೌನ್ ಇತ್ತು ಸೀಟು. ಡೌನ್ ಇರೋದ್ರಿಂದ ನಮಗೆ ಸ್ವಲ್ಪ ಹೈಟಲ್ಲಿ ಪ್ರಾಬ್ಲಮ್ ಇರ್ತಾ ಇತ್ತು. ಬಟ್ ಇವಾಗ ಯಾವ ಥರ ಏನು ಡಿಫ್ರೆನ್ಸ್ ಇರಲ್ಲ, ನಮಗೆ ಸ್ವಲ್ಪ ಹೈಟ್ ಮಾಡಿದ್ದಾರೆ. ಜಾಗನೂ ಕೂಡ ಸ್ವಲ್ಪ ಜಾಸ್ತಿ ಇದೆ. ಮಿರರು ಒಳಗಡೆಯಿಂದಾನೆ ಕೆಳಗಡೆ ಮೇಲೆ ಒಳಗಡೆ ನಿಮಗೆ ಯಾವತ್ತು ಡೈರೆಕ್ಷನ್ ಬೇಕೋ ಅದರಲ್ಲಿ ಮಾಡ್ಕೋಬೋದು. ಕೀ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಡೋಕ್ಕಿಂತ ಮುಂಚೆ ಕೀ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಕೀ ಒಂದು ಕೀ ರಿಮೋಟ್ ಕೊಟ್ಟಿದ್ದಾನೆ, ಒಂದು ಕೀ ನಾರ್ಮಲ್ ಇದೆ. ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಮೂತ್ ಸೌಂಡ್ ಬರ್ತಾ ಇದೆ, ಸ್ಮೂತ್ ಸೌಂಡ್ ಇದೆ. ಅದಾದ ನಂತರ ಸ್ಪೇಸಿಂಗು, ಕೂತ್ಕೊಂಡು ನಾವೇನು ಸ್ಪೇಸಿಂಗ್ ಇದೆ ಅದು ನಮಗೆ ಭಾಳ ಚೆನ್ನಾಗಿ ಅನಿಸ್ತಾ ಇದೆ ನನಗೆ. ಇದು ಸೂಪರ್ ಆಗಿದೆ. ನಾನು ಕೂತ್ಕೊಂಡು ಡ್ರೈವ್ ಮಾಡಿದ್ದೆ ಗಾಡಿ. ಇದು ಒಂಥರ ಡಿಫ್ರೆಂಟ್ ಲುಕ್ಕು,
ಕೊಟ್ಟಿದ್ದ. ಇದು ನೋಡಿ, ಇದು ಎಕ್ಸ್‌ಪ್ರೆಸ್ಸೋ ಅಂತ ಒಂದು ಹೈಯರ್ ಎಂಡ್ ಮಾಡೆಲ್ ಇದೆಯಲ್ಲ, ಆ ಮಾಡೆಲಲ್ಲಿ ಈ ಥರ ಪ್ಯಾಟರ್ನ್‌ಗಳು ಅದರದ್ದು ಇದರಲ್ಲಿ ಅಪ್‌ಗ್ರೇಡ್ ಮಾಡಿದ್ದಾನೆ. ಇದು ಇಂಡಿಕೇಟರು, ಇದು ಒಂದು ಮಾಮೂಲಿ ಚೇಂಜ್ ಮಾಡೋದು, ನಮಗೆ ಸೆಟ್ಟಿಂಗ್ ಮಾಡ್ಕೊಳ್ತೀವಲ್ಲ ಅದು. ನಂತರ ಸ್ಟೇರಿಂಗ್ ಇದು ಬಂದು ಸೆಲೆರಿಯೋನಲ್ಲಿ ಕೊಟ್ಟಿದ್ದಾನೆ. ಅದಾದ ನಂತರ ವ್ಯಾಗನ್ ಆರ್ ಇದೆಯಲ್ಲ ಅದರಲ್ಲಿ ಕೊಟ್ಟಿದ್ದಾನೆ. ನೋಡಿ ಫ್ರೆಂಡ್ಸ್, ಇದು ಆಲ್ಟೋನಲ್ಲಿ ಎಷ್ಟೊಂದು ಫೀಚರ್ಸ್ ಕೊಟ್ಟಿದ್ದಾನೆ ಅಂದರೆ ಅನ್ಬಿಲೀವಬಲ್. ಇದೆರಡು ಕಾಲ್ ರಿಸೀವ್ ಎಂಡ್ ಎಂಡ್ ಮಾಡೋಕ್ಕೆ. ನಂತರ ಇದು ಹಾಡು ಪ್ಲೇ ಬೈ ನೆಕ್ಸ್ಟ್ ಮ್ಯೂಸಿಕ್ಗೋಸ್ಕರ. ಇದು ಆಪ್ಷನ್ ಇಲ್ಲ, ಏನು ಸ್ಟೇರಿಂಗ್ ಕೆಳಗಡೆ ಮೇಲ್ಗಡೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಆಪ್ಷನ್ ಇಲ್ಲ, ಅಷ್ಟೇ ಮಾಮೂಲಿ ಅದು ಮಾತ್ರ ಕೊಟ್ಟಿದ್ದಾನೆ. ನೆಕ್ಸ್ಟು ಇದು ಪಾರ್ಕಿಂಗು ವೈಪರ್ಗೆ ಸೇಮ್ ಇದೆ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, VXi+ ಮಾಡೆಲಲ್ಲಿ ನಿಮಗೆ ಆಂಡ್ರಾಯ್ಡ್ ಸೆಟ್ ಕೊಡ್ತಾ ಇದ್ದಾನೆ. ಅದು ಯಾವ್ದು ಗಾಡಿ ಫ್ರೆಂಡ್ಸ್? K10 K10 ಅಂತ ಲೇಟೆಸ್ಟ್ ಮಾಡೆಲ್. ಈ ಚಿಕ್ಕದು ಮಾಡೆಲಲ್ಲಿ ನಿಮಗೆ ವೇರಿಯಂಟಲ್ಲಿ ಕೊಡ್ತಾ ಇರೋದು ಭಾಳ ಇದು ಸೂಪರ್ ಆಗಿ ಕಾಣಿಸ್ತಾ ಇದೆ. ಇನ್ನೊಂದು ನೋಟಿಸ್ ಮಾಡ್ಬೋದು, ಇದೆರಡು ಬಟನ್ಗಳು ಏನಿದೆ ನಿಮಗೆ ವಿಂಡೋನಲ್ಲಿ ಕೊಡ್ತಾ ಇದ್ದು, ವಿಂಡೋ ಕೆಳಗಡೆ ಓಪನ್ ಮೇಲ್ಗಡೆ ಗ್ಲಾಸ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಚಾರ್ಜಿಂಗ್ ಆಪ್ಷನ್ ಇದರಲ್ಲಿ ಡಬಲ್ ಸಾಕೆಟ್ ಕೊಟ್ಟಿದ್ದಾನೆ, ಆಪ್ಷನ್ ಯೂಸ್ ಮಾಡೋಕ್ಕೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟು ಕ್ಲೀನಾಗಿ ಮಾಡಿದ್ದಾನೆ. 2 ಬಾಟಲ್ ಹೋಲ್ಡರ್ ಇಟ್ಟಿದ್ದಾನೆ, 800 ಥರ ಮಾಮೂಲಿ. ಗೇರು ಸೂಪರ್ ಚೆನ್ನಾಗಿದೆ, ಪಕ್ಕ ಇದೆ. ಇದು ನೋಡಿ, ರಿವರ್ಸ್ ರೇರ್ ವ್ಯೂ ಕ್ಯಾಮ್ರಾದಲ್ಲಿ ನಮಗೆ ಡೇ ನೈಟ್ ಕೊಟ್ಟಿಲ್ಲ, ರೆಗ್ಯುಲರ್ ಆಗಿ ಕೊಟ್ಟಿದ್ದಾನೆ. ಈ ಮೈಕು ಏನಾದರೂ ಮಾತಾಡಿದಾಗ ಮೈಕ್ ಯೂಸ್ ಆಗುತ್ತೆ, ಅದೆಲ್ಲ ನಾರ್ಮಲ್ ಇದೆ. ಡೋರು, ಟಾಪ್ ಲೈಟು ಇದು ಕೂಡ ನಾರ್ಮಲ್, ಎಕ್ಸ್ಟ್ರಾ ಏನಿಲ್ಲ. ಇದು ಸ್ಪೇಸಿಂಗ್ ಮಾಮೂಲಿ ಇದೆ, ಅದು ಬ್ಲೋವರ್ ಆಪ್ಷನ್ಗೆ ಎಲ್ಲ ಓಕೆ. ಕ್ರೋಮ್ ಫಿನಿಶಿಂಗ್ ಸೂಪರ್. ಈ ರೇಂಜಲ್ಲಿ ನಿಮಗೆ ಕೆವಿಡ್ ಬರುತ್ತೆ. ಈ ರೇಂಜಲ್ಲಿ ಯಾವುದೂ ಇರಲಿಲ್ಲ ಮಾರ್ಕೆಟಲ್ಲಿ. ಇವಾಗ ಇದು ಸುಜುಕಿ ಒಂದ್ಸರಿ ಆಚೆ ಬಂದಾದ್ಮೇಲೆ, ಕಸ್ಟಮರ್ ರಿವ್ಯೂಸ್ ನೋಡಿದಾದ್ಮೇಲೆ ಪಕ್ಕಾ ನಮಗೆ ಗೊತ್ತಾಗುತ್ತೆ ಹೆಂಗಿದೆ ಪರ್ಫಾರ್ಮೆನ್ಸ್ ಇದ್ರದ್ದು ಅಂತ. ಅದು ನಾನು ಡ್ರೈವ್ ಮಾಡಿ ನೋಡಿದಾಗ ಏನಾಯ್ತು, ಸೂಪರ್ ಪರ್ಫಾರ್ಮೆನ್ಸ್, ನನಗೆ ಬಹಳ ಇಷ್ಟ ಆಯಿತು. ಸುಜುಕಿ ಅವ್ರ ಕಡೆಯಿಂದ ಇದು ಚೆನ್ನಾಗಿದೆ, ಸೂಪರ್ ಆಗಿತ್ತು. ನಂತರ ಆಚೆ ನೋಡೋಣ. ನೆಕ್ಸ್ಟು ಬ್ಯಾಕ್ ಸೈಡ್, ನಾನು ಹೇಳಿದ್ನಲ್ಲ ಹಿಂದ್ಗಡೆ ಸೀಟಿಂಗ್ ಇದೆ ಅಂತ. ಬ್ಯಾಕ್ ಸೈಡ್ ಫ್ರಂಟ್ ಮಾತ್ರ ಇದು ಕೊಟ್ಟಿದ್ದಾನೆ, ಪವರ್ ವಿಂಡೋ. ಬ್ಯಾಕ್ ಸೈಡ್ ಇಲ್ಲ, ಹೈಯರ್ ಎಂಡ್ ಮಾಡೆಲ್ಗೂ ಕೂಡ ಇಲ್ಲ. ಇದು ಸ್ಪೇಸಿಂಗು ಚೆನ್ನಾಗಿದೆ. ಮತ್ತೆ ಇನ್ನೊಂದು ನೋಟಿಸ್ ಮಾಡಿದಿರಬೇಕು ನೀವು, ಈ ಕಾರಲ್ಲಿ 4 ಇದಕ್ಕೂ ಸ್ಪೇಸಿಂಗ್ ಕೊಟ್ಟಿದ್ದಾನೆ ಸ್ಪೀಕರ್ಗೆ. ನಂತರ ಇದು ಜಾಗ ಡಿಸ್ಟೆನ್ಸು ಎಲ್ಲ ಕರೆಕ್ಟಾಗಿದೆ, ನೋಡ್ತಾ ಇರ್ಬೋದು. ಇದು ಸ್ಪೇಸಿಂಗ್ ಕೂಡ ಇಬ್ಬರು ಕೂತ್ಕೋಬೋದು, ಒಂದು ಮಕ್ಕಳು ಕೂತ್ಕೊಂಡ್ರೆ ಓಕೆ, ಅದಕ್ಕಿಂತ ಮೇಲೆ ಅಂದರೆ ಸ್ವಲ್ಪ ಕಷ್ಟನೇ. ಗಾಡಿಗೆ ಸರಿ ಇದೆ. ಬ್ಯಾಕ್ ಸೈಡ್ ಹೆಡ್ ರೆಸ್ಟ್ ಕೂಡ ತುಂಬ ಚೆನ್ನಾಗಿದೆ, ಸೀಟಿಂಗ್ ಕಂಫರ್ಟ್ನೆಸ್ ಚೆನ್ನಾಗಿದೆ. ನಂತರ ನಾವು ಬ್ಯಾಕ್ ಸೈಡ್ ಸ್ಪೇಸಿಂಗಲ್ಲಿ ಚೆಕ್ ಮಾಡೋಣ. ಇವಾಗ ನಿಮಗೆ ಮೊದಲೇ ಹೇಳಿದ್ದೆ, 4 ಡೋರ್ಗೂ ಕೂಡ ಇದರಲ್ಲಿ ಸ್ಪೀಕರ್ ಆಪ್ಷನ್ ಕೊಟ್ಟಿದ್ದಾನೆ. ಹೈಯರ್ ಎಂಡ್ ಮಾಡೆಲ್ಗೆ, ಬೇಸಿಕ್ ಮಾಡೆಲ್ಗೆಲ್ಲ ಕೊಟ್ಟಿದ್ದಾನೆ, ಬಟ್ ಅಲ್ಲಿ ಸ್ಪೀಕರ್ ಇರಲ್ಲ, ನಾವೇ ಹಾಕ್ಕೋಬೇಕಾಗುತ್ತೆ. ಬ್ಯಾಕ್ ಸೈಡು ಡಿಕ್ಕಿನಲ್ಲಿ ಎಲ್ಲ ಚೆನ್ನಾಗಿ ಸ್ಪೇಸ್ ಕೊಟ್ಟಿದ್ದಾನೆ. ಟೋಟಲ್ ಸ್ಪೇಸ್ ಬಂದು ಇದರಲ್ಲಿ 215 ಲೀಟರ್ ಕೆಪಾಸಿಟಿ ಅಂತ ಕಂಪ್ನಿಯವ್ರು ಹೇಳ್ತಾ ಇದ್ದಾರೆ, ಬಟ್ ಸ್ಪೇಸ್ ಚೆನ್ನಾಗಿದೆ. ಮೊದಲಕ್ಕಿಂತ ಆಲ್ಟೋ 800 ಏನಿತ್ತು ಅದಕ್ಕಿಂತ ಸ್ವಲ್ಪ ಚೆನ್ನಾಗೇ ಇದೆ. ಆಮೇಲೆ ಇದು ಮೇಲ್ಗಡೆ ಏನು ಕ್ಲೋಸಿಂಗ್ ಮಾಡ್ತೀವಲ್ಲ ನಾವು, ಇದು ಕೂಡ ನೋಡಿ ಸ್ಪೇಸು ನೋಡ್ತಾ ಇರ್ಬೋದು. ನಂತರ ಇದು ಕೂಡ ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾನೆ ಇಲ್ಲಿ. ಮೊದಲು ಡ್ರೈವ್ ಮಾಡ್ತಾ ಇದ್ದಾಗ ಅಲ್ಲಾಡ್ತಾ ಇರೋದು, ಡಡ ಶಬ್ದ ಬರೋದು, ಇವಾಗೆಲ್ಲ ಅದೆಲ್ಲ ಕಡಿಮೆ ಆಗಿದೆ, ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ. ಎಲ್ಲ ಒಂದೊಂದು ಸಣ್ಣ ಪುಟ್ಟ ಐಟಮ್ಗಳು ಕೂಡ ಅವರು ಇಮ್ಯಾಜಿನ್ ಮಾಡಿ R&D ಏನಿರುತ್ತೆ ಅವ್ರದ್ದು ಅದೆಲ್ಲ ನೋಡಿಕೊಂಡು ಇದು ಮಾಡಿದ್ದಾರೆ. ಬಾನೆಟ್ ನೋಡೋಣ. ಇಂಜಿನ್, ಓಹೋ ಏನು ಇಂಜಿನು ಸೂಪರಾಗಿ ಕೊಟ್ಟಿದ್ದಾನೆ. ಇದರದ್ದು ಡೀಟೇಲ್ ಕೂಡ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಡೇಟ್ ಮಾಡಿಕೊಡ್ತೀನಿ. ಇಂಜಿನು ಟೋಟಲ್ ಇದ್ರದ್ದು ಮೈಲೇಜು ಬಗ್ಗೆ ನಾನು ಏನಕ್ಕೆ ಹೇಳಿಲ್ಲ ಅಂತ ಇರ್ಬೋದು ನೀವು. ಮೈಲೇಜ್ ಬಂದು ಇದ್ರದ್ದು 25 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಅದು ಬಂದರೆ ಈ ರೇಂಜ್ಗೆ ಸೂಪರು. ಇಂಜಿನ್ದು ಸ್ಪೆಸಿಫಿಕೇಷನ್ಸ್ ಏನಾದರೂ ಬೇಕಂದರೆ ನನಗೆ ಕಮೆಂಟ್ಸ್ ಹಾಕಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಂತರ ಇನ್ನೊಂದು ಸರಿ ಸೈಡ್ ಲುಕ್ಕು ಒಂದ್ಸರಿ ನೋಡ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ವಿಡಿಯೋಸಲ್ಲಿ ಕೂಡ ನಾನು ಇದರದ್ದು ಬೇರೆ ವೇರಿಯಂಟ್ VXi ಏನಿದೆ, VXi ವೇರಿಯಂಟ್ ಏನಿದೆ ಅದು ಕೂಡ ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ.
ಏನಾದರೂ ತಪ್ಪಾಗಿದೆ ಹೇಳಿದರೆ ಅಥವಾ ಡೌಟ್ಸ್ ಇದ್ದರೆ ನನಗೆ ಅದನ್ನು ಅಪ್ಡೇಟ್ ಮಾಡಿಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.